ವ್ಯಾಪಾರ ಆಯಿತು. ಇದೀಗ ಕ್ರಿಕೆಟ್ ಸಂಬಂಧಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಯೋಚನೆ ಆಗ್ತಾ ಇದೆ. ಪಾಕ್ನೊಂದಿಗೆ ಕ್ರಿಕೆಟ್ ಸಂಬಂಧ ಕಡಿವಾಣಕ್ಕೆ ಭಾರತೀಯರು ಒತ್ತಾಯಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯ ಕ್ರಿಕೆಟ್ ಪ್ರೇಮಿಗಳಿಂದ ಈ ಆಗ್ರಹ ಕೇಳಿ ಬಂದಿದೆ. ಪಾಕ್ ಆಟಗಾರ್ತಿಯ ಉದ್ದಟತನದ ಹೇಳಿಕೆ ಬೆನ್ನಲ್ಲೇ ಕೆಂಡಾಮಂಡಲರಾಗಿದ್ದಾರೆ ಕನ್ನಡಿಗರು. ಭಾರತದಲ್ಲಿ ಆಟವಾಡೋದಕ್ಕೆ ಆಸಕ್ತಿ ಇಲ್ಲ ಅಂದಿದ್ದಾರೆ ಗುಲ್ ಫಿರೋಜ್. ಇವರು ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್. ಗುಲ್ ಫಿರೋಜಾ ಹೇಳಿಕೆಯಿಂದ ಕ್ರಿಕೆಟ್ ಪ್ರೇಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆ ನಮಗೂ ಕ್ರಿಕೆಟ್ ಸಂಬಂಧ ಬೇಡವೇ ಬೇಡ ಅಂತ ಕಿಡಿಕಾರಿದ್ದಾರೆ. ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅನ್ನೋ ಆಗ್ರಹ ಭಾರತೀಯರದ್ದು, ಕನ್ನಡಿಗರದ್ದಾಗಿದೆ. गुल उसके अलावा मुझे बताएं कि ये किसी हद तक नुकसान देनी है कि लगा भाई आपको पता नहीं हमने किस कंट्री में खेलना है वर्ल्ड कप, तो उसकी तैयारी के बारे में कुछ बताएंगे, किस तरह तैयारी कर रही हैं अभी? अभी पता नहीं है कि क्या खेलना है, कंडीशंस कैसी होंगी? इतना तो हमें पता है कि एशियन कंडीशंस ही होंगी और इंडिया में तो हमने नहीं खेलना, ये तो क्लियर है और हम चाहते भी नहीं है. तो इंशाल्लाह जहाँ पे भी होगा होपफुली श्रीलंका में या दुबई में ही होगा और वो भी कंडीशंस ऑलमोस्ट एशियंस ही हैं. तो उस तरीके से क्योंकि हमारे पहले होम में था क्वालिफायर्स, तो हमें हमारे स्टाफ ने वैसा प्रिपेयर किया हुआ था. अब जो भी कंडीशन हैं वो भी ऑलमोस्ट हमारी कंट्री से सेम सिमिलैरिटी रखती हैं. तो होपफुली उसी लिहाज से हमें वो प्रिपरेशन करवाएंगे जो हमें वैसे भी ऑलमोस्ट हम लोग अल्हम्दुलिल्लाह उसके लिए तैयार. ಇಲ್ಲ, ಯಾಕಂದರೆ ಇವಾಗ ಇದು ಟೆರರಿಸ್ಟ್ ಅಟ್ಯಾಕ್ ಎಲ್ಲ ಆದಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವೇನಕ್ಕೆ ಆಡಬೇಕು? ಸೊ ಬೇಡ ಅಷ್ಟೇ. ಯಾಕಂದರೆ ಅವ್ರು ಇಷ್ಟೊಂದೆಲ್ಲ ಆದಮೇಲೆ ಯಾರು ಅವ್ರನ್ನ ನಂಬಲ್ಲ, ನಾವು ಅವ್ರನ್ನ ನಂಬಲ್ಲ. ಸೊ ಬೇಡ ಮ್ಯಾಚ್ ಆಡೋದು. ತುಂಬ ಬೇಜಾರಾಗುತ್ತೆ. ಸುಮ್ಮನೆ ಅದು ಬೇರೆ ಹಿಂದೂ ಮುಸ್ಲಿಂ ಅಂತ ಕೇಳಿಬಿಟ್ಟು ಬೇರೆ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾವೇನು ಇನ್ವೈಟ್ ಮಾಡಲ್ಲ, ಅವ್ರಿಗೆ ಬೇಡ ಅಂದರೆ ನಾವು ಫೋರ್ಸ್ ಮಾಡಲ್ಲ. ನಾವು ಪಾಕಿಸ್ತಾನಿಗೆ ಹೋಗಿ ಆಡಲ್ಲ, ಅವ್ರು ಭಾರತಕ್ಕೆ ಬಂದು ಆಡೋದು ಬೇಕು, ಭಾರತದಲ್ಲಿ ಆಡೋಕ್ಕೆ ಬೇಕಿಲ್ಲ. ಸ್ಪೋರ್ಟ್ಸ್ ಇಂಟರ್ ಕನೆಕ್ಟ್ ಆಗೋದು ಬೇಕಿಲ್ಲ, ಬಟ್ ಅವ್ರಿಗೆ ಕಂಫರ್ಟೇಬಲ್ ಆಗಿಲ್ಲ ಅಂದರೆ ಅವ್ರು ಆಡೋದು ಬೇಕಿಲ್ಲ. ಮ್ಯಾಚ್ ಆ್ಯಕ್ಚುಲಿ ಬ್ಯಾನ್ ಮಾಡಿಬಿಡ್ಬೇಕು. ಪಾಕಿಸ್ತಾನ ಅವ್ರಿಗೆ 1-2 ವರ್ಷ ಬ್ಯಾನ್ ಮಾಡಿಬಿಡ್ಬೇಕು. ಚಾನ್ಸ್ ಕೊಡಬಾರ್ದು. ಬೇರೆ ಕಂಟ್ರಿ ಮೇಲೆ ಯಾವ ಮ್ಯಾಚು ಆಡೋಕ್ಕೂ ಬಿಡಬಾರ್ದು. ಅವ್ರ ಕಂಟ್ರಿಗೂ ಬೇರೆ ಪ್ಲೇಯರ್ಗೂ ಹೋಗೋಕ್ಕೂ ಬಿಡಬಾರ್ದು. ಬೇಡ ಬಿಡಿ, ಯಾಕೆ ಬರಬೇಕು? ನಾವು ಕರೆಯೋದು ಬೇಡ, ಅವ್ರು ಬರೋದು ಬೇಡ. ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರು ಕರೆಯೋದು ಬೇಡ, ನಾವು ಮಾಡೋದು ಬೇಡ. ಅವ್ರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾರೆ. ಪ್ರಗತಿ, ಗುಲ್ ಫಿರೋಜಾ ಹೇಳಿಕೆಗೆ ರಾಜ್ಯದಲ್ಲಿ ಮತ್ತು ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀವು ಬೇರೆ ಬೇರೆ ಪ್ಲೇಯರ್ಸ್ಗಳನ್ನ ಮಾತಾಡ್ಸಿದ್ರು, ಏನೆಲ್ಲ ಹೇಳ್ತಿದ್ದಾರೆ ಅವರು? ಸಭಾ ಐಸಿಸಿ ವುಮೆನ್ ಕ್ರಿಕೆಟ್ ಕಪ್ ಅನ್ನ ಭಾರತದಲ್ಲಿ 2025 ಐಸಿಸಿ ವುಮೆನ್ ಕ್ರಿಕೆಟ್ ಕಪ್ ಅನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಪಂದ್ಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನಮಗೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ ಅಂತ ಪಾಕಿಸ್ತಾನದ ಮಹಿಳಾ ಕ್ರಿಕೆಟ್ ತಂಡದ ವಿಕೆಟ್ ಕೀಪರ್ ಆಗಿರುವಂತಹ ಗುಲ್ ಫಿರೋಜಾ ಅವರು ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಅದರ ಜೊತೆಗೆ ಈಕೆಯ ಉದ್ದಟತನದ ವಿರುದ್ಧ ಜಾಸ್ತಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. ಇಲ್ಲಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಕೂಡ ಅದೇ ಮಾತನ್ನ ಹೇಳ್ತಾ ಇರುವಂತದ್ದು. ಪಾಕಿಸ್ತಾನಕ್ಕೆ ನಿಯತ್ತಿಲ್ಲ ಅಂತ ಹೇಳಿದ ಮೇಲೆ ಸ್ಪೋರ್ಟ್ಸ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡಬೇಕು? ಅಂದ್ರೆ ಇದೊಂದು ಸ್ಪೋರ್ಟ್ಸ್, ಇದರಲ್ಲಿ ಅವಕಾಶ ಕೊಡೋಣ ಅಂತ ನಾವು ಯಾಕೆ ಕನ್ಸಿಡರ್ ಮಾಡಬೇಕು? ಪಾಕಿಸ್ತಾನದ ಜೊತೆಗೆ ಎಲ್ಲ ರೀತಿಯಾದಂತಹ ಕ್ರಿಕೆಟ್ ಸಂಬಂಧವನ್ನ ಬ್ರೇಕ್ ಮಾಡಬೇಕು. ಅಂದ್ರೆ ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, ಯಾವ್ಯಾವ ರೀತಿಯಾದಂತಹ ಕ್ರೀಡೆ ಇದೆ ಆ ಎಲ್ಲ ಕ್ರೀಡಾ ಸಂಬಂಧವನ್ನೇ ಪಾಕಿಸ್ತಾನದ ಜೊತೆಗೆ ನಾವು ಕೈ ತೊಳ್ಕೊಳ್ಬೇಕು. ಅವ್ರ ಜೊತೆಗೆ ಯಾವುದೇ ರೀತಿಯಾದಂತಹ ಟೂರ್ನಿಯಲ್ಲಿ ನಾವು ಭಾಗವಹಿಸಬಾರದು ಅನ್ನುವಂತಹ ಆಕ್ರೋಶ ಇಲ್ಲಿನ ಒಂದು ಕ್ರಿಕೆಟ್ ಪ್ರೇಮಿಗಳದ್ದಾಗಿದೆ. ಇನ್ನ ನೀವು ಗಮನಿಸಿದ್ರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ, ಸ್ಫೋಟಕ ಬ್ಯಾಟ್ಸ್ಮನ್ ಅಂತಾನೆ ಕರೀತಾರೆ ಅಫ್ರಿದಿ ಅವ್ರನ್ನ, ಅವರು ಕೂಡ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಪಹಲ್ಗಾಮ್ ಅಟ್ಯಾಕ್ಗೆ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನವನ್ನ ದೂಷಿಸ್ತಾ ಇದೆ, ಭಾರತದ ಹತ್ರ ಏನ್ ಪ್ರೂಫ್ ಇದೆ, ಈ ರೀತಿಯಾಗಿ ಪ್ರೂಫ್ ಇಲ್ಲದೆ ನಮ್ಮ ಮೇಲೆ ಆರೋಪ ಮಾಡಬಾರ್ದು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇಂಥವರಿಗೆಲ್ಲ ಪ್ರೂಫ್ ಜಗತ್ತಿನಾದ್ಯಂತ ಈಗ ಜನರಿಗೆ ಗೊತ್ತಾಗ್ತಾ ಇದೆ, ಆದ್ರೆ ಇಂತಹ ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್ಸ್ ಗಳಿಗೆ ಮಾತ್ರ ಗೊತ್ತಾಗ್ತಾ ಇಲ್ವಾ ಅನ್ನುವಂತಹ ಆಕ್ರೋಶವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೂಡ ಭಾರತಕ್ಕೆ ಯಾವುದೇ ರೀತಿಯಾಗಿ ಬರೋದು ಬೇಡ, ನಾವೇನು ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಅನ್ನ ಪ್ರಿಂಟ್ ಮಾಡ್ಕೊಂಡು ವೆಲ್ಕಮ್ ಮಾಡ್ತಾ ಇಲ್ಲ, ದಯವಿಟ್ಟು ಭಾರತಕ್ಕೆ ನೀವು ಬರಲೇಬೇಡಿ ಅನ್ನುವಂತಹ ಆಕ್ರೋಶ ಜನರದ್ದಾಗಿದೆ. ಜೊತೆಗೆ ಕೇವಲ ಐಸಿಸಿ ಮಾತ್ರ ಅಲ್ಲ, ಎಲ್ಲ ರೀತಿಯಾದಂತಹ ಕ್ರಿಕೆಟ್ ಸಂಬಂಧವನ್ನ ಅವ್ರ ಜೊತೆಗೆ ಕೈ ತೊಳ್ಕೊಳ್ಬೇಕು ಅನ್ನುವಂಥದ್ದು ಈಗ ಜನರ ಆಕ್ರೋಶ ಆಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.